ರೈತ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಇದನ್ನ ಯೂಸ್ ಮಾಡ್ತಾನೆ ಸರ್. ಮಾಡಿದ್ರಿಂದ ಏನ್ ಅಡ್ವಾಂಟೇಜ್ ಸರ್? ಇದು ನೋಡಿ ಸರ್, ಇದು ಭೂಮಿ ಫಲವತ್ತತೆ ಮತ್ತೆ ಹದ ಮಾಡುತ್ತೆ ಸರ್. ಇದು ರೈತ ಬಿತ್ತನೆ ಮಾಡ್ಲಿಕ್ಕೆ, ಉಳುಮೆ ಮಾಡ್ಲಿಕ್ಕೆ ಈ ತರ ಎಲ್ಲ ಆಗುತ್ತೆ. ಈ ತರ ಎಲ್ಲ ನೈಸ್ ಆಗಿ ಇಷ್ಟು ಡೆಪ್ತ್ ಇಳಿದಿದೆ ಸರ್. ಇದು 4 5 ಇಂಚ್ ಡೆಪ್ತ್ ಇಳಿದಿದೆ. ಕರ್ನಾಟಕದಲ್ಲಿ ಇದಕ್ಕೂ ಕೂಡ ಸಬ್ಸಿಡಿ ಇದೆ. 4 ಫೀಟ್ ಲಿಂದ ಹಿಡಿದು 8 ಫೀಟ್ ಮಟ್ಟ ಇದಕ್ಕೆ ಸಬ್ಸಿಡಿ ಇದೆ. ಆದ್ರೆ 50% ಜನರಲ್ ರೈತರಿಗೆ ಮತ್ತು SC ST ರೈತರಿಗೆ 90% ಇದು ಕೂಡ ಸಬ್ಸಿಡಿ ಇದೆ. ಇದಕ್ಕೂ ಸಬ್ಸಿಡಿ ಇದೆ. ಕೃಷಿ ಇಲಾಖೆ ಅದರಿಂದ ಸರ್. ಕೃಷಿ ಇಲಾಖೆ ಆಮೇಲೆ ಇದು ಬಂದ್ಬಿಟ್ಟು 6 ಫೀಟ್ ಸರ್. ಇದರಲ್ಲಿ 42 ಬ್ಲೇಡ್ ಇದೆ ಸರ್. ನೋಡಿ ಸರ್, ಒಳಗಡೆ ಈ ಟೈಪ್ ಎಲ್ಲ ತಿರ್ತಾ ಇದೆ ಸರ್. ಇದು 44 ಫೀಟ್ಸ್ ಇದೆ. ಹಂಗಾಗಿ ಹಲ ಚೆನ್ನಾಗಾಗುತ್ತಲ್ವಾ? ನೋಡಿ, ಈ ರೋಟೋವೇಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಗೇರ್ ಬಾಕ್ಸ್ ಸರ್. ಈ ಗೇರ್ ಬಾಕ್ಸ್ ಅಂದ್ರೆ ಎಕ್ದಮ್ ಹೆವಿ ಕ್ವಾಲಿಟಿ ಗೇರ್ ಬಾಕ್ಸ್ ಹಾಕಬೇಕಾಗುತ್ತೆ ಸರ್. ಬೇರೆ GNA ಗೇರ್ ಬಾಕ್ಸ್ ಅಂತ ಹೆಸರಿದ್ರೆ ಸಾಕು ಸರ್. ಇದು ಗೇರ್ ಬಾಕ್ಸ್ ಅಲ್ಲೇ ಎಕ್ದಿಂದ ಟಾಪ್ ಕ್ವಾಲಿಟಿ ಸರ್. ಹೆಲ್ಪ್ ಮಾಡ್ತಾರೆ, ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ ಸರ್. ಮಾಹಿತಿ ಕೊಡ್ತಾರೆ, ಡೆಮೋ ಕೊಡ್ತಾರೆ, ಮತ್ತೆ ಡೋರ್ ಡೆಲಿವರಿನೂ ಕೊಡ್ತಾರೆ. ಡೋರ್ ಡೆಲಿವರಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಎಲ್ಲೇ ಇದ್ರೂ ಕಳಿಸ್ಕೊಡ್ತಾರೆ. ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರೂ ಕೊಟ್ಟು ಕಳಿಸ್ಕೊಡ್ತೀವಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಈಗ ರೋಟೋವೇಟರ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ನಿಮ್ಮ ಬಿಸ್ಮಿಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್ ಇಂದ. ಸರ್, ಯಾವ ತರ ಸರ್ ಇದು ಯಾವ ತರ ಕಾರ್ಯನಿರ್ವಹಿಸುತ್ತೆ, ರೈತರಿಗೆ ಯಾವ ತರ ಇದು ಬೆನಿಫಿಟ್, ಮತ್ತೆ ಯಾವ ಟೈಪ್ ಜಮೀನುಗಳಿಗೆಲ್ಲ ಅನುಕೂಲ ಇರುತ್ತೆ, ಯಾವ ತರ ಸರ್ ಇದು? ಇದು ನೋಡಿ ಸರ್, ಎಲ್ಲಾ ಜಮೀನಿಗೂ ಅನುಕೂಲ ಇದೆ ಸರ್. ಈಗ ರೈತ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಇದನ್ನ ಯೂಸ್ ಮಾಡ್ತಾನೆ ಸರ್. ಮಾಡಿದ್ರಿಂದ ಏನ್ ಅಡ್ವಾಂಟೇಜ್ ಸರ್? ಇದು ನೋಡಿ ಸರ್, ಇದು ಭೂಮಿ ಫಲವತ್ತತೆ ಮತ್ತೆ ಹದ ಮಾಡುತ್ತೆ ಸರ್. ಇದು ರೈತ ಬಿತ್ತನೆ ಮಾಡ್ಲಿಕ್ಕೆ, ಉಳುಮೆ ಮಾಡ್ಲಿಕ್ಕೆ ಈ ತರ ಎಲ್ಲ ಆಗುತ್ತೆ. ಈ ತರ ಎಲ್ಲ ನೈಸ್ ಆಗಿ ಇಷ್ಟು ಡೆಪ್ತ್ ಇಳಿದಿದೆ ಸರ್. ಇದು 4 5 ಇಂಚ್ ಡೆಪ್ತ್ ಇಳಿದಿದೆ. ಇದು ಈ ತರ ನೈಸ್ ಆಗಿ ಮಾಡ್ತದೆ. ಮೂವ್ಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್. ಈ ಟೈಪ್ ಎಲ್ಲ ಮೂವ್ಮೆಂಟ್ ಆಗ್ತದೆ ಸರ್. ಕಸ ಕಡ್ಡಿ ಎಲ್ಲ ನೀಟಾಗಿ ನೀಟಾಗಿ ಸಾಫ್ ಮಾಡಿ ಎಲ್ಲ ಒಳಗಡೆ ನೀರಾಗಿಬಿಡುತ್ತಲ್ಲ. ಎಲ್ಲ ಒಳಗಡೆ ಕಡ್ಡಿ ಏನೇ ಇದ್ರು ಈ ತರ ಎಲ್ಲ ಆಗುತ್ತೆ. ಕಸ ಕಡ್ಡಿ ಏನಿದ್ರು ಎಲ್ಲ ಈ ಟೈಪ್ ಎಲ್ಲ ಮಣ್ಣೆ ಮಾಡ್ತದೆ ಸರ್. ಈ ತರ ಎಲ್ಲ ನೀಟಾಗಿ ಆಗುತ್ತೆ. ನೀಟಾಗಿ ಮುಂಚೆ ಈ ತರ ಎಲ್ಲ ಆಗುತ್ತೆ ಅಂತ ಅಂತೀರಲ್ಲ? ಬಿತ್ತನೆ ಮಾಡ್ಲಿಕ್ಕೆ ಇದು ಹೊಡಿಬೇಕು ಸರ್. ಎಷ್ಟು ಹಾಳಾಗುತ್ತೆ ಸರ್ ಒಳಗಡೆ? 1 ಫೀಟ್ ಹೋಗುತ್ತಾ? 4 5 ಇಂಚ್ ಅಷ್ಟು ಹೋಗುತ್ತೆ. ಹೌದು ಸರ್. ಆಮೇಲೆ ಇದು ಬಂದ್ಬಿಟ್ಟು 6 ಫೀಟ್ ಇದೆ ಸರ್. ಇದರಲ್ಲಿ 42 ಬ್ಲೇಡ್ ಇದೆ ಸರ್. 42 ಬ್ಲೇಡ್. ಇದು 50 HP ಟ್ರ್ಯಾಕ್ಟರ್ ಇದೆಯಲ್ಲ, ಇದಕ್ಕೆ 6 ಫೀಟ್ ಯೂಸ್ ಮಾಡೋದು ಸರ್. ಅದೇ 35 HP ಮಾಡಿದ್ರೆ 36 ಬ್ಲೇಡ್. ಆದ್ರೆ 5 ಫೀಟ್ ಬರ್ತದೆ ಸರ್. 5 ಫೀಟ್ ಬರುತ್ತೆ. ನಮ್ಮಲ್ಲಿ 4 ಫೀಟ್ ಲಿಂದ 8 ಫೀಟ್ ಮಟ್ಟ ಸಿಗುತ್ತೆ. 4 ಫೀಟ್ ಲಿಂದ 8 ಫೀಟ್ ಸರ್. ಸರ್, ಎಲ್ಲ ಟೈಪ್ ಟ್ರ್ಯಾಕ್ಟರ್ ಸಿಗುತ್ತೆ? ಯಾವ ತರ ಇದೆ? ಪ್ರತಿಯೊಂದು ಟ್ರ್ಯಾಕ್ಟರ್ ಸಿಗುತ್ತೆ ಸರ್. ಎಲ್ಲ ಗೇರ್ ಡ್ರೈವ್ ಇದೆ ಸರ್. ಗೇರ್ ಡ್ರೈವ್ ಸರ್. ಆಮೇಲೆ ಗೇರ್ ಡ್ರೈವ್ ಯಾವ ತರ ವರ್ಕ್ ಆಗುತ್ತೆ? ಗೇರ್ ಡ್ರೈವ್ ಇದೆ ಸರ್. ಇದರಲ್ಲಿ ಗೇರ್ ಸಿಗುತ್ತೆ ಸರ್. ಇದರಲ್ಲಿ ಇದು ಗೇರ್ಸಿನೇ ಮೂವ್ಮೆಂಟ್ ತೋರಿಸ್ತದೆ. ಆಮೇಲೆ PTO ಶಾಪ್ ಇದೆ, ಟ್ರ್ಯಾಕ್ಟರ್ ಕರೆಂಟ್ ಇದೆ ಸರ್. PTO ಶಾಪ್ ಸರ್. ಇದು ಮಲ್ಟಿ ಗೇರ್ ಬಾಕ್ಸ್ ಸರ್. ಇದನ್ನ ಮಲ್ಟಿ ಗೇರ್ ಬಾಕ್ಸ್ ಅಂದ್ರೆ RPM ಟ್ರ್ಯಾಕ್ಟರ್ಗೆ RPM ತಕ್ಕಂತ ಸೆಟ್ ಮಾಡ್ಕೋಬಹುದು ಸರ್. ಸೆಟ್ ಮಾಡಬಹುದು. 1000 RPM 540 RPM ಇರ್ತದೆ ಸರ್. ನೋಡಿ ಸರ್, ಎಷ್ಟು ನೀಟ್ ಆಗಿದೆ ಸರ್. ಅದೇ ರೀತಿ ಮಣ್ಣು ನೋಡಿ ಸರ್, ಎಷ್ಟು ಹದ ಆಗಿದೆ. ಪೂರ ಹದ ಆಗಿದೆ ನೋಡಿ ಸರ್. ಈ ರೀತಿ ಎಲ್ಲ ಇದು ಒಂದ್ ರೀತಿ ಪೂರ ಡ್ರೈ ಆಗಿಬಿಟ್ಟಿದೆ ಸರ್. ನೋಡಿ ಸರ್, ಒಳಗಡೆ ಈ ಟೈಪ್ ಎಲ್ಲ ತಿರ್ತಾ ಇದೆ ಸರ್. ಇದು 44 ಫೀಟ್ಸ್ ಇದೆ. RPM ಅಲ್ಲಿ ಸುತ್ತದೆ ಸರ್. ಹಂಗಾಗಿ ಹದ ಚೆನ್ನಾಗಾಗುತ್ತಲ್ವಾ? ಹದ ಚೆನ್ನಾಗ್ತದೆ. ವೀಕ್ಷಕರು ನೋಡಿ ಕಾಣ್ತಿದ್ರಿ ನಿಮ್ಗೆ ಯಾವ ತರ ಅಂತ ಹೇಳಿ. ಆಮೇಲೆ ಸರ್, ಇನ್ನೊಂದು ರೈತರಿಗೆ ಯಾವ ಟೈಪ್ PTO ಶಾಪ್ ಜೋಡಣೆ ಮಾಡ್ಕೋಬೇಕು, 1000 RPM ಮಾಡ್ಕೋಬೇಕು, 552 RPM ಮಾಡ್ಕೋಬೇಕಾ, ಅದೆಲ್ಲಾನು ಇದರಲ್ಲಿ ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದೀರಾ? ಇಲ್ಲೇ ಕೊಟ್ಬಿಟ್ಟು ಒಳಗಡೆ ಇರುತ್ತೆ ಎಲ್ಲ ಇದು. ಮರಳ ಸಿಡಿಬಾರ್ದು ಅಂತ ಕ್ಲಿಯರ್ ಮಾಡಿರ್ತೀವಿ, ಡೋರ್ ಮಾಡಿರ್ತೀವಿ ಸರ್. ಮರಳ ಸಿಡಿಯನ್ನ ಸಿಗ್ತಾರೆ ಸರ್. ಮತ್ತು ಜಮೀನ ಸಾಫ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ತದೆ ಇದನ್ನ ಡೋರ್. ಆಮೇಲೆ ಸರಿ, ಡೋರ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ಸ್ಪ್ರಿಂಗ್ ಕೊಟ್ಟಿರ್ತದೆ. ಆಮೇಲೆ ನಟ್ಬೋರ್ಡ್ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಎಷ್ಟು ನೋಡಿ ವೀಕ್ಷಕರೇ, ಎಷ್ಟು ತುಳುವಾಗಿದೆ ನೋಡಿ ಅಲ್ವಾ? ನೋಡಿ, ಈ ರೋಟೋವೇಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಗೇರ್ ಬಾಕ್ಸ್ ಸರ್. ಈ ಗೇರ್ ಬಾಕ್ಸ್ ಅಂದ್ರೆ ಎಕ್ದಮ್ ಹೆವಿ ಕ್ವಾಲಿಟಿ ಗೇರ್ ಬಾಕ್ಸ್ ಹಾಕಬೇಕಾಗುತ್ತೆ ಸರ್. ಬೇರೆ GNA ಗೇರ್ ಬಾಕ್ಸ್ ಅಂತ ಹೆಸರಿದ್ರೆ ಸಾಕು ಸರ್. ಇದು ಗೇರ್ ಬಾಕ್ಸ್ ಅಲ್ಲೇ ಎಕ್ದಿಂದ ಟಾಪ್ ಕ್ವಾಲಿಟಿ ಸರ್. ಟಾಪ್ ಕ್ವಾಲಿಟಿ, ಯಾವ್ದು ಕಾಂಪ್ರಮೈಸ್ ಇಲ್ಲ. ಕಾಂಪ್ರಮೈಸ್ ಇಲ್ಲ ಸರ್. ಇದ್ರಲ್ಲಿ ಯಾವ್ದು ಯಾವ ಮಟೀರಿಯಲ್ ಕೂಡ, ಯಾವ ಸೀಟ್ ಆಯ್ತು, ಗೇರ್ ಬಾಕ್ಸ್ ಆಯ್ತು, PTO ಸಾಫ್ಟ್ ಆಯ್ತು, ಗೇರ್ಸ್ ಆಯ್ತು, ಯಾವ್ದು ಕಾಂಪ್ರಮೈಸ್ ಇಲ್ಲ ಸರ್. ಯಾವ ತರ ಸರ್ ಕರ್ನಾಟಕದಲ್ಲಿ ಇದಕ್ಕೆ ಸಬ್ಸಿಡಿ ಇದೆಯಾ? ಯಾವ ತರ ಕಳಿಸ್ಕೊಡ್ತಾರೆ ಸರ್? ಕರ್ನಾಟಕದಲ್ಲಿ ಇದಕ್ಕೂ ಕೂಡ ಸಬ್ಸಿಡಿ ಇದೆ. 4 ಫೀಟ್ ಲಿಂದ ಹಿಡಿದು 8 ಫೀಟ್ ಮಟ್ಟ ಇದಕ್ಕೆ ಸಬ್ಸಿಡಿ ಇದೆ. ಆದ್ರೆ 50% ಜನರಲ್ ರೈತರಿಗೆ ಮತ್ತು SC ST ರೈತರಿಗೆ 90% ಇದು ಕೂಡ ಸಬ್ಸಿಡಿ ಇದೆ. ಇದಕ್ಕೂ ಸಬ್ಸಿಡಿ ಇದೆ. ಕೃಷಿ ಇಲಾಖೆ ಅದರಿಂದ ಸರ್. ಕೃಷಿ ಇಲಾಖೆಯಿಂದ ಇದೆ ಸರ್. ಯಾವ ತರ ಸರ್, ಈಗ ಯಾರಿಗೆ ಬೇಕಾಯ್ತು ಅಂದ್ರೆ ಎಲ್ಲ ಟೈಪ್ ಸಪೋರ್ಟ್ ಎಲ್ಲ ಮಾಡಿ ಕೊಡ್ತಾರೆ ಅವ್ರಿಗೆ? ಸರ್, ಯಾರಿಗಾದ್ರೂ ರೋಟೋವೇಟರ್ ಬೇಕಾದ್ರೆ ಆ ಇಲಾಖೆಗೆ ಅವ್ರು ಅನುಕೂಲವಾಗಿ ಅಪ್ಲಿಕೇಶನ್ ಕೊಟ್ರೆ ನಮ್ಮ ಆಫೀಸ್ ಸ್ಟಾಪ್ ಇದೆ. ಅವರೆಲ್ಲಾನು ಅವ್ರ ಗೈಡ್ಲೈನ್ಸ್ ನೀಡಿ ಅವ್ರಿಗೆ ಸಬ್ಸಿಡಿ ಅಪ್ರೂವ್ ಆಗೋ ಮಟ್ಟ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಸರ್. ಎಲ್ಲ ಹೆಲ್ಪ್ ಮಾಡ್ತಾರೆ, ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ ಸರ್. ಮಾಹಿತಿ ಕೊಡ್ತಾರೆ, ಡೆಮೋ ಕೊಡ್ತಾರೆ, ಮತ್ತೆ ಡೋರ್ ಡೆಲಿವರಿನೂ ಕೊಡ್ತಾರೆ. ಡೋರ್ ಡೆಲಿವರಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಎಲ್ಲೇ ಇದ್ರೂ ಕಳಿಸ್ಕೊಡ್ತಾರೆ. ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರೂ ಕೊಟ್ಟು ಕಳಿಸ್ಕೊಡ್ತೀವಿ ಸರ್. ನಮ್ದು ಸಬ್ಸಿಡಿ ಅಪ್ರೂವಲ್ ಇರೋದು ಪೂರಾ ಕರ್ನಾಟಕ ಸರ್. ಕರ್ನಾಟಕದಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್.